ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನನ್ನ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ, ನಾನೊಂದು ನ್ಯೂ ಹಾಬಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ ನನಗೆ ಕಲರಿಂಗ್ ಬುಕ್ಸ್ ಕೊಟ್ಟಿದ್ದರು. ಸೊ ಒಂದು ಫ್ಯಾಷನು, ಒಂದು ಮಂಡಾಲ ಅಂತ ಹೇಳಿ. ಸೊ ನಾನಿವತ್ತು ಮಂಡಾಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಓಪನ್ ಮಾಡ್ಕೊಂಡಿದ್ದೆ. ಸೊ ಫಸ್ಟು ನೋಡಿದಾಗ ಸಿಕ್ಕಾಬಟ್ಟೆ ಎಕ್ಸೈಟ್ ಆಯಿತು. ಆ್ಯಂಡ್ ಐ ಥಾಟ್ ಲೈಕ್ ಓಕೆ, ಬ್ಯಾಕ್ಗ್ರೌಂಡಲ್ಲಿ ಒಂದು ಒಳ್ಳೆ ಮ್ಯೂಸಿಕ್ ಹಾಕಿಬಿಟ್ಟು ವೀಡಿಯೋ ಪೋಸ್ಟ್ ಮಾಡೋಣ, ಅದಕ್ಕೋಸ್ಕರ ವೀಡಿಯೋ ಮಾಡ್ಕೋತಾ ಇದ್ದೆ. ಬಟ್ ಯಾವಾಗ ನಾನು ಕಲರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಆವಾಗ ನನ್ನ ಮೈಂಡಲ್ಲಿ ಹಾಗೆ ರನ್ನಿಂಗ್ ಥಾಟ್ಸ್ ಬರ್ತಾಯಿತ್ತು. ಸೊ ಹಾಗಾಗಿ ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಬುಕ್ ಓಪನ್ ಮಾಡಿದ ತಕ್ಷಣ ಸಖತ್ ಎಕ್ಸೈಟಿಂಗ್ ಆಯಿತು. ಲೈಕ್ ಸಖತ್ತಾಗಿದೆ ಡಿಸೈನು ಮಾಡಲಿಕ್ಕೆ, ಲೈಕ್ ಕಲರಿಂಗ್ ಮಾಡಲಿಕ್ಕೆ ಸಖತ್ತಾಗಿರುತ್ತೆ, ಮಜಾ ಇರುತ್ತೆ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಆಮೇಲೆ ಹೇಗೆ ಸ್ಟಾರ್ಟ್ ಮಾಡಲಿ ಅನ್ನೋ ಕನ್ಫ್ಯೂಷನ್ಸ್ ಇತ್ತು. ಬಟ್ ಓಕೆ, ಲೆಟ್ ಮಿ ಸ್ಟಾರ್ಟ್ ವಿತ್ ದ ಸ್ಮಾಲ್ ಥಿಂಗ್ಸ್ ಅಂತ ಹೇಳ್ಬಿಟ್ಟು ಫಸ್ಟ್ ಚಿಕ್ಕದಿರೋದಕ್ಕೆ ಕಲರಿಂಗ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಬಟ್ ಒಂದ್ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಅನ್ನಿಸ್ತು, ಗಾಡ್ ಕೈಯೆಲ್ಲ ನೋವು ಬಂದೋಯ್ತು. ಬಿಕಾಸ್ ಐ ಆಮ್ ವೆರಿ ನ್ಯೂ ಟು ದಿಸ್ ಹಾಬಿ ಕಲರಿಂಗ್ ಎಲ್ಲ. ಸೊ ಹಾಗಾಗಿ ಆಮೇಲೆ ಓಕೆ, ಎಷ್ಟು ಮಾಡಿದ್ರು ಅದು ಕಂಪ್ಲೀಟಾಗಿ ಕಲರಿಂಗ್ ಆಗಿದೆ ಥರನೇ ಅನ್ನಿಸ್ತಾ ಇರಲಿಲ್ಲ. ಆಮೇಲೆ ಅನ್ನಿಸ್ತು ಓಕೆ, ಇವಾಗ ನಾನು ಬಿಗರ್ ಸ್ಪೇಸ್ ಇರೋಂಥದ್ದನ್ನು ಫಸ್ಟು ಕಲರಿಂಗ್ ಮಾಡೋಣ. ಸೊ ಆವಾಗ ಅಟ್ಲೀಸ್ಟು ಕಲರ್ ತುಂಬಿದ್ದಂಗಾದರೂ ಕಾಣಿಸುತ್ತೆ ಅಂತ ಹೇಳಿ ಕಲರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಬಿಗರ್ದು ಸ್ಪೇಸ್ ಇರೋದನ್ನ ಕಲರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಒಂಥರ ಕಲರಾಗಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದು ಮಾಡ್ತಾ ಇರಬೇಕಾದ್ರೆ ನನ್ನ ಮೈಂಡಲ್ಲಿ ಏನು ಅನ್ನಿಸ್ತು ಅಂತಂದರೆ, ಸೊ ನಮ್ಮ ಲೈಫಲ್ಲೂ ಅಷ್ಟೇ ಅಲ್ವಾ. ಸೊ ಯಾವುದೇ ಆಗಿರ್ಬೋದು, ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ನಮ್ಮದು ಡೇ ಟು ಡೇ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಟು ಡೂ ಲಿಸ್ಟ್ ಆಗಿರ್ಬೋದು, ವರ್ಕ್ ಮಾಡ್ತಿರ್ಬೇಕಾದ್ರೆ ಸೊ ನಮಗೆ ಮಲ್ಟಿಪಲ್ ಟಾಸ್ಕ್ ಇರುತ್ತೆ. ಸೊ ಅದರಲ್ಲಿ ಯಾವುದು ಬಿಗರ್ ಟಾಸ್ಕ್ ಅಥವಾ ಯಾವುದು ಚಿಕ್ಕ ಟಾಸ್ಕ್ ಅಂತ ಗೊತ್ತಾಗಲ್ಲ. ಸೊ ನಾವು ಯಾವುದೋ ಸುಮ್ಮನೆ ಎಲ್ಲಿಂದನೋ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕಾದ್ರೆ ಕನ್ಫ್ಯೂಷನ್ಸ್ ಆಗಿ ಅದು ಕ್ಲೋಸ್ ಆಗೋಕ್ಕೆ ತುಂಬ ಟೈಮ್ ಆಗುತ್ತಾ ಹೋಗುತ್ತೆ. ಸೊ ಇದ್ರಲ್ಲಿ ನಮಗೆ ಒಂದ್ಸಲ ಕ್ಲಾರಿಟಿ ತೊಗೊಂಡ್ರೆ ಯಾವುದು ನಮಗೆ ನಿಜವಾಗ್ಲೂ ಇಂಪಾರ್ಟೆಂಟ್, ಯಾವುದು ಬಿಗ್ಗರ್ ಸ್ಪೇಸ್ನ ಆಕ್ಯುಪೈ ಮಾಡ್ತಾ ಇದೆ, ಸೊ ಯಾವುದು ನಮಗೆ ಪ್ರಿಯಾರಿಟಿ ಇದೆ ಲೈಫಲ್ಲಿ, ಅದನ್ನು ನಾವು ಫಸ್ಟು ಟಾರ್ಗೆಟ್ ಮಾಡಿ ಅದನ್ನು ಕ್ಲೋಸ್ ಮಾಡ್ತಾ ಹೋದರೆ ನಾವು ಆಮೇಲೆ ಚಿಕ್ಕದು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅಕಸ್ಮಾತ್ ನಮ್ಗೆ ಅದು ಕವರ್ ಮಾಡೋಕ್ಕಾಗಲಿಲ್ಲ ಕಲರಿಂಗಲ್ಲಿ ಅಂತ ಬಿಟ್ಟರೂ ಕೂಡ ಅಷ್ಟೊಂದು ಸ್ಪೇಸಾಗಿ ಕಾಣಿಸಲ್ಲ. ಬಿಕಾಸ್ ಆ ಚಿಕ್ಕದು ಕವರ್ ಆಗಿಲ್ಲ ಅಂದ್ರೂ ಅಷ್ಟೊಂದು ಆಡೋಕೆ ಕಾಣಿಸಲ್ಲ. ಅದೇ ನಾವು ಬಿಗರ್ ಸ್ಪೇಸ್ನ ಖಾಲಿ ಮಾಡಿಲ್ಲ ಅಂದರೆ, ಕಲರಿಂಗ್ ಮಾಡಿಲ್ಲ ಅಂದರೆ ತುಂಬ ಏನಾದರೂ ಕಲರ್ ಮಾಡಿಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಐ ಜಸ್ಟ್ ಥಾಟ್ ಇಟ್ ಈಸ್ ನಾಟ್ ಸ್ಕ್ರಿಪ್ಟೆಡ್. ನಾನು ಕಲರ್ ಮಾಡಬೇಕಾದ್ರೆ ನನಗೆ ಮೈಂಡಲ್ಲಿ ಓಡಿದಂಥ ಥಾಟ್ಸ್ ಇದು. ಸೊ ಹಾಗಾಗಿ ನಿಮ್ಮ ಹತ್ರನೂ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ನಿಮಗೂ ಏನಾದರೂ ಈ ಥರ ಅನ್ನಿಸ್ತಾ ಇದೆಯಾ, ಅಥವಾ ನಿಮಗೆ ಏನು ಅನಿಸುತ್ತೆ ಅಂತ ಹೇಳಿ ಫೀಡ್ಬ್ಯಾಕ್ ಶೇರ್ ಮಾಡಿ. ಆ್ಯಂಡ್ ಆ್ಯಸ್ ಯೂಶುವಲ್ ನಾನು ಮಾಡ್ತಾರೋ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವೀಡಿಯೋಸ್ಗೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ಥ್ಯಾಂಕ್ ಯು. ಆ್ಯಂಡ್ ಕಲರ್ ಕಾಂಬಿನೇಷನ್ಸ್ ಹೇಗಿದೆ ಅಂತ ಹೇಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.